ಕೇವಲ ಇಷ್ಟು ಮಾತ್ರ ಅಲ್ಲ, ಈ ನೆಲದಲ್ಲಿ ಅಲ್ಲಾಹು ಅಕ್ಬರ್ ಆಗಲ್ಲ, ರಾಮ್ ರಾಮ್ ಆಗುತ್ತೆ. ಬಾರ್ ಬಾರ್ ರಾಮ್ ರಾಮ್ ಅಕ್ಬರ್ ಅಲ್ಲ, ರಾಮ ಅಂತ ಹೇಳಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಹಿಂದೂ ಮುಖಂಡ RSS ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಅಲ್ ಖೈದಾ ಸಂಘಟನೆಯ ಬೀಜ ಬಿತ್ತುತ್ತಿದ್ದಾರೆ. ಹಿಂದೂಗಳು ಒಬ್ಬೊಬ್ಬರು 3 ಮಕ್ಕಳಾದ್ರೂ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾವು ಅಲ್ಪಸಂಖ್ಯಾತರಾಗಬಾರದು ಅಂದ್ರೆ 3 ಮಕ್ಕಳನ್ನ ಮಾಡಿ ಅಂತ ಹೇಳಿ ಮಂಡ್ಯದಲ್ಲಿ ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಭಾರತದ ಈ ನೆಲದಲ್ಲಿ ಅಲ್ಲಾಹು ಅಕ್ಬರ್ ಆಗೋಲ್ಲ. ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ, ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಪಿಟ್ಕೊಂಡ್ರಿ, ಅಂತ ಪವಿತ್ರವಾದಂತ ಭೂಮಿ ಇದು. ರಾಜ ಮಹಾರಾಜರು ಆಳಿದಂತ ಭೂಮಿ. ಅನೇಕ ಲಿಂಗಾಯತ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕ ಆನ್ ಮಾಡ್ತೀರಾ ನೀವು ಮುಸ್ಕನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗೆಲ್ಲ ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗೆ ಇರ್ಬೇಕು ನೀವು. ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ, ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು, ಮೊದಲು ಕೊಟ್ಟಿರುವಂಥದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಂದ ಅವನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು, ಹಣವನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ. ಅದರ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ, ಅಲ್ಲಿ ಮತ್ತೆ ಬಾಂಬನ್ನು ಹಾಕುವಂತ ಒಂದು ಪ್ರಯತ್ನ ಇದರ ಮುಖಾಂತರ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ. ಅವಳು ಹೇಳಿದ್ರು ನಾಳೆಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತ. ಹೋಗಲಿ, ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ ಅವಳು. ಈ ದೇಶದಲ್ಲಿ ಹಿಂದೂಗಳು ಹೇಡಿಗಳಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಸಹನೆ ಇರ್ಬೋದು ನಮ್ಮ ಹತ್ರ, ತಾಳ್ಮೆ ಇರ್ಬೋದು ನಮ್ಮ ಹತ್ರ, ಅದು ನಮ್ಮ ದೌರ್ಬಲ್ಯ ಅಲ್ಲ ಅಂತ ನೀವು ತಿಳ್ಕೊಳ್ಬೇಕು. ಇವತ್ತಿಲ್ಲಿ ನೋಡಿದಂತ ಜನಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅದು ದೌರ್ಬಲ್ಯ ಅಲ್ಲ. ನಮಗೆ ನಾವು ಎಲ್ಲರೂ ಒಟ್ಟಿಗಿರ್ಬೇಕು ಅಂತ ಹೇಳ್ತಾ ಇರುವಂತ ಒಂದು ಜನ. ಯಾವ್ದಾದ್ರು ಒಂದು ದೇಶದಲ್ಲಿ ಎಲ್ಲ ಜಾತಿ ಮತ ಸಂಪ್ರದಾಯಗಳು ಅದೆಲ್ಲರೂ ಒಟ್ಟಾಗಿರ್ಬೇಕು ಅಂತ ಹೇಳುವಂತಿದ್ರೆ ಅದು ಹಿಂದೂ ಸಮಾಜ ಮಾತ್ರ. ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವಂತವ್ರು ಹಿಂದೂಗಳು ಮಾತ್ರ. ಮುಸಲ್ಮಾನರು ಹೇಳ್ತಾರಾ? ಮುಸಲ್ಮಾನರು ಹೇಳ್ತಾರೆ ಅಲ್ಲ ನಾನು ಪೂಜೆ ಮಾಡೋರಿಗೆ ಮಾತ್ರ. ಕ್ರಿಶ್ಚಿಯನ್ ಹೇಳ್ತಾರೆ ಯೇಸುವನ್ನು ಪೂಜೆ ಮಾಡಿದ್ರೆ ಮಾತ್ರ ಅವರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ, ನಾವು ಹೇಳ್ತೇವೆ ಜಗತ್ತಿನ 740 ಕೋಟಿ ಜನಕ್ಕೆ ಒಳ್ಳೇದಾಗ್ಲಿ. ಯಾವ ದೇವರನ್ನು ಪೂಜೆ ಮಾಡಲಿ, ಯಾವ ರೀತಿ ಪೂಜೆ ಮಾಡಲಿ, ಯಾವ ಕಡೆಗೆ ಮುಖ ಮಾಡಿ ಪೂಜೆ ಮಾಡಲಿ, ಯಾವ ಹೆಸರಿನಿಂದ ಪೂಜೆ ಮಾಡಲಿ ಅಂತ ಹೇಳುವಂತ ಜನ ನಾವು. ಜಗತ್ತನ್ನು ಉಳಿಸುವುದಾದ್ರೆ ನಾವು ಮಾತ್ರ ನೆನಪಿಟ್ಕೊಳ್ಳಿ. ನೀವಿದರ ಮಧ್ಯದಲ್ಲಿ ಇದನ್ನೆಲ್ಲ ತರುವಂತ ಪ್ರಯತ್ನ ಮಾಡ್ತೀರಾ? ಇಲ್ಲಿ ಯಾಕೆ ನೀವು ಅವರಿಗೆ ಬೆನ್ನೆಲಿ ಬಗ್ಗೆ ನಿಂತ್ಕೊಳ್ತೀರಾ? ಕಳೆದ 75 ವರ್ಷಗಳಿಂದ, ಈಗ ಕಳೆದ ಒಂದು 6-7 ವರ್ಷ ಬಿಟ್ಟರೆ ಮುಸಲ್ಮಾನರಿಗೆ ನೀವು ಬೆಂಬಲ ಮಾಡಿಲ್ವಾ? ನೀವು ಕುಟುಂಬ ಯೋಜನೆ ಯಾಕೆ ಬೇಡ ಅವರಿಗೆ? ಹಿಂದೂಗಳಿಗೆ ಮಾತ್ರ ಕುಟುಂಬ ಯೋಜನೆ ಯಾಕೆ? ಹಿಂದೂಗಳಿಂದಾಗಿ ಈ ದೇಶಕ್ಕೆ ಅನ್ಯಾಯ ಆಗುದಾ? ನಾವು ಅಂತ ದೌರ್ಬಲ್ಯ ಇಟ್ಟದ್ದವ್ರೆ. ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಇಲ್ಲ ರೀ, ಆಗಿಲ್ಲ ರೀ. ನೀವು ಯಾಕೆ ಮದುವೆ ಆಗಿರೋದು? ಇನ್ನು ಕೆಲವರು ಒಂದು ಮಗು ಯಾಕೆಂದ್ರೆ ಸಾಕಲಿಕ್ಕೆ ಆಗೋಲ್ಲ. ನಾನು ಮೈಸೂರಿಗೆ ಒಂದು 10 ವರ್ಷದ ಹಿಂದಕ್ಕೆ ಹೋಗಿದ್ದೆ, ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೆ ನಾನು. ಅಲ್ಲಿದ್ದಂಥ ಒಬ್ಬರು ಕಾರ್ಯಕರ್ತ ತೋರಿಸಿ, ನೋಡಿ ಒಬ್ಬ ಬದಿಯಲ್ಲಿ ನಿಂತ್ಬಿಟ್ಟಿದ್ದಾನಲ್ಲ ಒಬ್ಬ ಮುಸಲ್ಮಾನವನು, ಅವನಿಗೆ ಎಷ್ಟು ಹೆಂಡತಿಯರು ಗೊತ್ತಾ ಅಂತ. ಇಲ್ಲ ಅಂತ ಹೇಳಿ 3 ಜನ. ಅಲ್ರಿ ನಮ್ಮೂರಿನಲ್ಲಿ 4-5 ಹೆಂಡತಿಯರನ್ನು ಇಟ್ಕೊಂಡವರಿದ್ದಾರೆ ಅಂತಂದು. ಅಷ್ಟೇ ಅಲ್ಲ ಅಂತ ಹೇಳಿ ನಾನು, ಮಕ್ಕಳೆಷ್ಟು ಗೊತ್ತಾ ಅಂತ ಕೇಳ. ಇಲ್ಲ ಅಂತ ಹೇಳಿ ಬರೀ 37. ಅವನು 37 ಮಕ್ಕಳನ್ನು ಇಟ್ಕೊಂಡು ಬದುಕಬಹುದಾದ್ರೆ ನಮಗೆ ಒಂದು 3 ಮಕ್ಕಳು ಇಟ್ಕೊಳ್ಲಿಕ್ಕೆ ಆಗೋಲ್ವಾ?
ಇಲ್ಲಿ ಇರ್ಬೋದು ಕೆಲವರು ಹಾಗಿದ್ದಂಥವ್ರು, ಬೇಡ ಅಂತ ಹೇಳುವಂಥವ್ರು. ದಯವಿಟ್ಟು 3 ಮಕ್ಕಳ ಹತ್ರಕ್ಕೆ ಹೋಗಿ ನೀವು. ಇಲ್ಲಿನ ಹಿಂದೂ ಸಮಾಜ ಉಳಿಯೋದಾಗೆ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೇವಲ್ಲ. ಶ್ರೀರಂಗಪಟ್ಟಣದ ದೇವಸ್ಥಾನ ಉಳಿಯುತ್ತಾ? ರಾಜರ ಆ ಶ್ರೇಷ್ಠವಾದಂಥ ಆ ಜಾಗ ನಮ್ಮ ಕೈಯಲ್ಲಿ ಉಳಿಯುತ್ತಾ? ಮಠ ಮಂದಿರಗಳು ಉಳಿಯುತ್ತಾ? ಸಂಖ್ಯೆನೇ ಆಧಾರ. ಪಾಕಿಸ್ತಾನ ನಿರ್ಮಾಣಕ್ಕೆ ಬಲವಾದಂಥ ಕಾರಣ ಇದ್ದದ್ದು ಅವರ ಸಂಖ್ಯೆ ಹೆಚ್ಚಾಯಿತು ಅಂತ. ಮಂಡ್ಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹಿಂದೂ ಮುಖಂಡ RSS ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಹಿಜಾಬ್ ವಿಚಾರವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ, ಆ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿನಿ ಮುಸ್ಕಾನ್ ಅವತ್ತು ಮಾಡಿದಂತಹ ಅಲ್ಲಾಹು ಅಕ್ಬರ್ ಆ ಘೋಷಣೆಯ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಲ್ ಖೈದಾ ವಿಷಬೀಜ ಬಿತ್ತುವಂತಹ ಕೆಲಸ ಮಂಡ್ಯದಲ್ಲಿ ಆಗ್ತಾ ಇದೆ. ಮಂಡ್ಯದಲ್ಲಿ ಅಲ್ ಖೈದಾ ತನ್ನ ವಿಷಬೀಜವನ್ನ ಬಿತ್ತಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ಅವರ ಹೇಳಿಕೆಗಳು ಸದ್ಯ ಚರ್ಚೆಗೆ ಗ್ರಾಸವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.